ಈ ಭಾಗದಲ್ಲಿ ಮುಖ್ಯವಾಗಿ ಈ ವಿಷಯಗಳನ್ನು ಒಳಗೊಳ್ಳಲಾಗುವುದು. 1. ಸಂಭಾಜಿ ಮಹಾರಾಜರ ಅಧಿಕಾರದ ಸ್ಥಾಪನೆ ಮತ್ತು ಆಡಳಿತ. ಅವರು ಹೇಗೆ ಛತ್ರಪತಿಯಾಗಿ ಅಧಿಕಾರಕ್ಕೆ ಬಂದರು ಮತ್ತು ಹೇಗೆ ಆಡಳಿತ ನಡೆಸಿದರು. 2. ಮುಘಲ್ ಸಾಮ್ರಾಜ್ಯ ಮತ್ತು ಔರಂಗಜೇಬ್ ವಿರುದ್ಧ ಹೋರಾಟ. ಅವರ ಮಹತ್ವದ ಯುದ್ಧಗಳು ಮತ್ತು ಔರಂಗಜೇಬನ ವಿರುದ್ಧದ ಹೋರಾಟ. 3. ಸಂಭಾಜಿ ಮಹಾರಾಜರ ಬಂಧನ ಮತ್ತು ವೀರಗತಿಯ ಕೊನೆಯ ಕ್ಷಣಗಳು. ಅವರು ಶತ್ರುಗಳ ಕೈಗೆ ಸಿಕ್ಕ ನಂತರ ಹೇಗೆ ಧೈರ್ಯದಿಂದ ತಮ್ಮ ಜೀವತ್ಯಾಗ ಮಾಡಿದರು. ಸಂಭಾಜಿ ಮಹಾರಾಜರ ಅಧಿಕಾರ ಮತ್ತು ಆಡಳಿತ. ಶಿವಾಜಿ ಮಹಾರಾಜರ ನಿಧನದ ಬಳಿಕ ತಮ್ಮ ಸ್ಥಾನಕ್ಕಾಗಿ ಬೇರೆಯವರಿಂದ ಬಂದ ಸವಾಲುಗಳು. ಛತ್ರಪತಿ ಶಿವಾಜಿ ಮಹಾರಾಜರು 1680ರಲ್ಲಿ ನಿಧನರಾದಾಗ ಮರಾಠ ಸಾಮ್ರಾಜ್ಯದಲ್ಲಿ ಅಸ್ತವ್ಯಸ್ತತೆ ಉಂಟಾಯಿತು. ಶಿವಾಜಿಯ ಅಳಿಯ ರಾಜಾರಾಮ್ ಭೋಸಲೆ ಮತ್ತು ಬೇರೊಬ್ಬ ರಾಜಕುಮಾರ ವಿಶಾಲರಾಜೇ ಈ ಪಟ್ಟಕ್ಕೆ ದಾವೆ ಹೂಡಿದರು. ಆದರೆ ಸಂಭಾಜಿ ಮಹಾರಾಜರು ತಮ್ಮ ಬುದ್ಧಿಮತ್ತೆ ಮತ್ತು ವೀರತೆಯಿಂದ ಸಿಂಹಾಸನಕ್ಕಾಗಿ ನಡೆದ ಆಂತರಿಕ ಪೈಪೋಟಿಯನ್ನು ಗೆದ್ದು 1681ರಲ್ಲಿ ಸಾಂಪ್ರದಾಯಿಕ ಮಂತ್ರೋಚ್ಚಾರಣಗಳೊಂದಿಗೆ ಛತ್ರಪತಿ ಪಟ್ಟಕ್ಕೆ ಏರಿದರು. ಆಡಳಿತದ ಪ್ರಮುಖ ಅಂಶಗಳು. 1. ಕಠಿಣ ನಿಯಮಗಳು ಮತ್ತು ಶಿಸ್ತು. ಅವರು ಸೈನ್ಯಕ್ಕೆ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತಂದರು. ಯುದ್ಧದ ವೇಳೆ ಶಿಸ್ತಿನ ಅಭಾವವಿದ್ದರೆ ಕಠಿಣ ಶಿಕ್ಷೆ ನೀಡಲಾಗುತ್ತಿತ್ತು. ಬೇಸಾಯ ಮತ್ತು ವ್ಯಾಪಾರಕ್ಕೆ ಹೊಸ ನಿಯಮಗಳನ್ನು ರೂಪಿಸಿ ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದರು. 2. ರಾಜ್ಯ ರಕ್ಷಣೆ ಮತ್ತು ಹೊಸ ತಂತ್ರಗಳು. ಶಿವಾಜಿಯವರ ಗುಡಸಂಪ್ರದಾಯ, ಕೋಟೆಗಳ ರಕ್ಷಣೆ ನೀತಿಯನ್ನು ಮುಂದುವರಿಸಿದರು. ಶತ್ರುಗಳ ವಿರುದ್ಧ ಗುಂಪು ಹೋರಾಟ, ಗೆರಿಲ್ಲಾ ವಾರ್ಫೇರ್ ತಂತ್ರವನ್ನು ಹೆಚ್ಚು ಬಳಸಿದರು. 3. ಭಾಷಾ ಪ್ರೋತ್ಸಾಹ ಮತ್ತು ಸಾಹಿತ್ಯ ಹಿತೋದ್ದೇಶ. ಸಂಭಾಜಿ ಮಹಾರಾಜರು ಬಹುಭಾಷಾ ಪಂಡಿತರಾಗಿದ್ದರು. ಅವರ ಬುಧಭೂಷಣಂ ಎಂಬ ಸಂಸ್ಕೃತ ಕೃತಿ ಇದಕ್ಕೆ ಸಾಕ್ಷಿಯಾಗಿದೆ. ಮರಾಠಿ ಭಾಷೆಯ ಬೆಳವಣಿಗೆಯಲ್ಲೂ ಅವರು ಪ್ರಮುಖ ಪಾತ್ರ ವಹಿಸಿದರು. ಆದರೆ ಈ ಎಲ್ಲಾ ಶ್ರೇಷ್ಠ ಆಡಳಿತದ ನಡುವೆ ಅವರಿಗೆ ಎದುರಾಗಿದ್ದ ದೊಡ್ಡ ಸವಾಲು ಮುಘಲ್ ಸಾಮ್ರಾಜ್ಯ ಮತ್ತು ಔರಂಗಜೇಬ್ನ ಆಕ್ರಮಣ. 4ಥ ಅಧ್ಯಾಯ. ಔರಂಗಜೇಬ್ ವಿರುದ್ಧ ಹೋರಾಟ. ಶಿವಾಜಿ ಮಹಾರಾಜರು ತಮ್ಮ ರಾಜ್ಯವನ್ನು ಮುಘಲ್ ಸಾಮ್ರಾಜ್ಯದಿಂದ ರಕ್ಷಿಸಲು ಜೀವನವನ್ನೇ ಮುಡಿಪಾಗಿಟ್ಟಿದ್ದರೆ ಸಂಭಾಜಿ ಮಹಾರಾಜರ ಕಾಲದಲ್ಲಿ ಅವರ ರಾಜಧಾನಿಯೇ ತಲೆ ಮೇಲೆ ಬಿದ್ದು ಹೋದಂತೆ. 1681ರಲ್ಲಿ ಮುಘಲ್ ಸಾಮ್ರಾಟ ಔರಂಗಜೇಬ್ ಸ್ವತಃ ಮರಾಠರನ್ನು ಸಂಪೂರ್ಣವಾಗಿ ನಾಶಪಡಿಸಲು ಭಾರೀ ಸೇನೆಯನ್ನು ನಡೆಸಿ ದಕ್ಷಿಣ ಭಾರತಕ್ಕೆ ಬಂದನು. ಇದು 27 ವರ್ಷಗಳ ಗಂಭೀರ ಯುದ್ಧಕ್ಕೆ ಕಾರಣವಾಯಿತು. ಮುಖ್ಯ ಯುದ್ಧಗಳು ಮತ್ತು ಸಂಭಾಜಿ ಮಹಾರಾಜರ ತಂತ್ರಗಳು. 1. ಗೋರಮಳ ಯುದ್ಧ 1682. ಈ ಯುದ್ಧದಲ್ಲಿ ಸಂಭಾಜಿ ಮಹಾರಾಜರು ಮುಘಲ್ ಸೇನೆಗೆ ಭಾರೀ ತಾಕತ್ತು ತೋರಿದರು. 2. ಬುರ್ಹಾನ್ಪುರ ದಾಳಿ 1683. ಮುಘಲ್ ಸಾಮ್ರಾಜ್ಯದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದ ಬುರ್ಹಾನ್ಪುರವನ್ನು ಹತ್ತಿಕ್ಕಿದರು. 3. ಕೊಲ್ಹಾಪುರ ಹೋರಾಟ 1686. ಈ ಯುದ್ಧದಲ್ಲಿ ಮುಘಲ್ ಸೇನೆ ಮರುಳಾಗಿ ಓಡಿತು. ಸಂಭಾಜಿ ಮಹಾರಾಜರು ಈ ಎಲ್ಲ ಯುದ್ಧಗಳಲ್ಲಿ ತನ್ನ ಗುಪ್ತಚರ ಪದ್ಧತಿ, ಗೆರಿಲ್ಲಾ ಯುದ್ಧ ತಂತ್ರ ಹಾಗೂ ದಿಟ್ಟ ನಿರ್ಧಾರಗಳಿಂದ ಮುಘಲ್ ಸಾಮ್ರಾಜ್ಯವನ್ನು ನಡುಗಿಸಿದರು. ಔರಂಗಜೇಬ್ ತಲೆ ತಗ್ಗಿಸಿದ ಸಂದರ್ಭದಲ್ಲಿ ಆತನು ಒಂದು ಕ್ರೂರ ಯುಕ್ತಿ ಹೂಡಿದನು. 5ಮ ಅಧ್ಯಾಯ. ಸಂಭಾಜಿ ಮಹಾರಾಜರ ಬಂಧನ ಮತ್ತು ಕೊನೆಯ ಕ್ಷಣಗಳು. ಅವರ ಪೈಗಾರರು ಮತ್ತು ವಿಶ್ವಾಸದ ವಿಕ್ರಮ್ ಅವರನ್ನು ವಂಚಿಸಿದರು. 1689ರಲ್ಲಿ ಸಂಭಾಜಿ ಮಹಾರಾಜರು ತಮ್ಮ ಸಹೋದರ ರಾಜಾರಾಮ್ ಅವರಿಂದ ವಿಭಜನೆಗೊಂಡಿದ್ದರು. ಗೋವಾ ಸಮೀಪ ಸಂಭಾಜಿ ಮಹಾರಾಜರು ತಮ್ಮ ಸೈನ್ಯವನ್ನು ಪುನರ್ಬಳಕೆ ಮಾಡಲು ತಯಾರಿ ಮಾಡುತ್ತಿದ್ದರು. ಆದರೆ ಅವರ ವಿಶ್ವಾಸಘಾತಿ ಗೋಪಾಲ್ ಎಂಬ ವ್ಯಕ್ತಿ ಮುಘಲ್ ಸೇನೆಯೊಂದಿಗೆ ಸೇರಿಕೊಂಡು ಅವರ ಸ್ಥಳವನ್ನು ಗುಟ್ಟಾಗಿ ನೀಡಿದನು. ಬೃಹತ್ ಸೆರೆಮನೆಯು 1689ರ ಫೆಬ್ರವರಿಯಲ್ಲಿ ಮುಘಲ್ ಸೇನೆ ಸಂಭಾಜಿ ಮಹಾರಾಜರನ್ನು ಸೆರೆ ಹಿಡಿಯಿತು. ಔರಂಗಜೇಬ್ ಅವರ ಮುಂದೆ ತಂದಾಗ ಸಂಭಾಜಿ ಅವರಿಗೆ ಇಸ್ಲಾಂ ಸ್ವೀಕರಿಸುವಂತೆ ತಾಕೀತು ಮಾಡಲಾಯಿತು. ಆದರೆ ಸಂಭಾಜಿ ಅವರು ಅದನ್ನು ನಿರಾಕರಿಸಿದರು. ಕ್ರೂರ ದಂಡನೆ ಮತ್ತು ಅವರ ವೀರಗತಿ. 40 ದಿನಗಳ ಕಾಲ ಸಂಭಾಜಿ ಮಹಾರಾಜರಿಗೆ ಭೀಕರ ಹಿಂಸೆ ನೀಡಲಾಯಿತು. ಅವರ ಮೂಡಲೆ ಕೀಳಿಸಿ, ಉಗುಳಿಸಿ, ಕತ್ತಿಯಿಂದ ಅಜೀರ್ಣದಂಗ ಮಾಡಲಾಯಿತು. ಈ ಎಲ್ಲ ಯಾತನೆಗಳ ನಡುವೆಯೂ ಅವರು ಜೈ ಭವಾನಿ, ಜೈ ಶಿವಾಜಿ ಎಂದು ಘೋಷಿಸಿದರು. ಕೊನೆಗೆ 1689 ಮಾರ್ಚ್ 11ರಂದು ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಆದರೆ ಅವರ ಬಲಿದಾನದ ಬೆನ್ನಲ್ಲೇ ಮರಾಠರು ಮತ್ತೆ ಏಳಿದರು ಮತ್ತು ಕೊನೆಗೆ ಮುಘಲ್ ಸಾಮ್ರಾಜ್ಯ ಕುಸಿದು ಬಿದ್ದಿತು. ಸಾರಾಂಶ: ಸಂಭಾಜಿ ಮಹಾರಾಜರು ಕೇವಲ ಶೂರ ಯೋಧ ಮಾತ್ರವಲ್ಲ, ಅವರು ಧರ್ಮಕ್ಕಾಗಿ ಪ್ರಾಣವನ್ನು ಕೊಟ್ಟ ಮಹಾನ್ ನಾಯಕನಾಗಿದ್ದರು. ಅವರ ಆಡಳಿತ, ಯುದ್ಧತಂತ್ರ ಮತ್ತು ಕ್ರೂರ ಮರಣದ ಮೂಲಕ ಅವರು ಏಕಕಾಲದಲ್ಲಿ ಮಹಾರಾಷ್ಟ್ರದ ಶೂರನೂ ಭಾರತದ ವೀರನೂ ಆಗಿ ಉಳಿದಿದ್ದಾರೆ.